ಹಾಯ್ ಹಲೋ ಬಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಳ್ತೀನಪ್ಪ ಅಂದರೆ ನಿಮ್ಮ ಮೊಬೈಲ್ನೊಳಗಡೆ ವಾಲ್ಮೀಕಿ ಜಯಂತಿಯ ಬ್ಯಾನರ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ನೊಳಗಡೆ ಸಿಂಪಲ್ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಸೆಟ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ನ ಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಬೈಲ್ನೊಳಗಡೆ ಪಿಕ್ಸಾರ್ಟ್ ಅನ್ನೋ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ, ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಳ್ಳಿ. ನನ್ನಲ್ಲಿದೆ. ಇದೇ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಗಡೆ ಪಿಕ್ಸಾರ್ಟ್ನ ಓಪನ್ ಮಾಡಿ, ನಂತರ ಇಲ್ಲಿ ಎಡಿಟ್ ಈ ಫೋಟೋ ಅಂತಿದೆಯಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊರಿ. ನಂತರ ಸ್ಕ್ರಾಲ್ ಮಾಡಿ ಇಲ್ಲಿ ಒಂದು ಬ್ಯಾನರ್ ಇದೆ ಅಲ್ವಾ, ಬ್ಯಾಕ್ಗ್ರೌಂಡ್ ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ನೊಳಗಡೆ ಯಾವುದೇ ಒಂದು ಫೋಟೋ ಹಾಕಿದ್ರು ಜಾಗ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ಒಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ನಿಮಗೆ ಇಲ್ಲಿ ಟೂಲ್ಸ್ ಅಂತ ಬರುತ್ತೆ, ಇಲ್ಲಿ ಕ್ರಾಪ್ ಅಂತ. ನೀವು ಇದರಲ್ಲಿ ಇಲ್ಲಿ ಕ್ರಾಪ್ ಅಂತ ಇದೆಯಲ್ವ, ಇದ್ರ ಮ್ಯಾಗ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಲ್ಲಿ ಯಾವ ಸೈಜ್ ಬೇಕು ಆ ಸೈಜನ್ನು ಇಟ್ಕೋಬೋದು. ಈ ಥರ ಯಾವ ಥರ ಸೈಜ್ ಬೇಕು ಆ ಥರ ಸೈಜ್ ಇಟ್ಕೋಬೋದು. ನನಗೆ ನೋಡಿ ನನಗೆ ಬೇಕಾದಂಥ ಒಂದು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಇಲ್ಲಿ ಎರಡು ಫೋಟೋ ಅಂತ ಇದೆಯಲ್ಲ, ಇಲ್ಲಿ ಇಲ್ಲಿ ಎಡಿಟ್ ಎರಡು ಫೋಟೋ ಅಂತ ಇದೆಯಲ್ಲ, ಈ ಎರಡು ಫೋಟೋದ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಸ್ಟಿಕ್ಕರ್ನ ಆ್ಯಡ್ ಮಾಡ್ಕೊರಿ. ನಾನೊಂದು ಈ ಹುಲಿ ಸ್ಟಿಕ್ಕರ್ನ ಆ್ಯಡ್ ಮಾಡ್ಕೊತೀನಿ. ನಂತರ ಇಲ್ಲಿ ಎರಡು ಫೋಟೋ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ನಂತರ ಇಲ್ಲಿ ರಿಮೂವ್ ಬಿಜಿ ಅಂತ ಇದೆಯಲ್ವ, ಈ ರಿಮೂವ್ ಬಿಜಿ ಮೇಲೆ ಕ್ಲಿಕ್ನ ಮಾಡಿದರೆ ಅದು ತಾನಾಗಿ ಬ್ಯಾಕ್ಗ್ರೌಂಡು ಡಾಟಾ ಆನ್ ಇದ್ದರೆ ಬ್ಯಾಕ್ಗ್ರೌಂಡು ರಿಮೂವ್ ಆಗಿ ಕಟ್ ಆಗುತ್ತೆ. ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊತೀನಿ. ಮತ್ತು ಇಲ್ಲಿ ನೋಡಿ ಇಯರ್ಸ್ ಅಂತ ಒಂದು ಇದೆಯಲ್ಲ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಈ ಥರ ಜೂಮ್ನ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಚೌಕ ಬಂದೈತಲ್ಲ, ಇದ್ರ ಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ.